ಹಲೋ ಗೈಸ್, ಭಾಳ ದಿನ ಆದ್ಮ್ಯಾಗ ವ್ಲಾಗಿಗೆ ಬಂದವೆ. ಹೊಸ ವ್ಲಾಗ ಜ್ಞಾನಪೀಠ ಪ್ರಶಸ್ತಿ ಪಡೆದ ದ ರಾ ಬೇಂದ್ರೆ ಅವರ ಮನಿ ಹಂಗೆ ಪಾರ್ಕ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟವಿ. ನಾವು ನಮ್ಮ ದೋಸ್ತರ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಬಂದ್ವಿ ದ ರಾ ಬೇಂದ್ರೆ ಅವರ ಮನೆ ಹತ್ರ. ನಾವು ನಮ್ಮ ಹುಡುಗರು ದ ರಾ ಬೇಂದ್ರೆ ಪಾರ್ಕ್. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ ರಾ ಬೇಂದ್ರೆ ಅವ್ರ ಮನೆ ಇದೆ ಸಾಧನಕೆರೆ. ಅಂಬಿಕಾತನಯ ದತ್ತ ವೇದಿಕೆ 13 ಶ್ರೀಮಾತಾ ಸಾಧನಕೆರೆ, ಧಾರವಾಡ. ಸ್ಥಾಪನೆ 1980ರಲ್ಲೇ ಸ್ಥಾಪನೆ ಆಗೈತೆ ಅವ್ರ ಮನೆ. ದ ರಾ ಬೇಂದ್ರೆ ಅವರು ಬರೆದಿರೋಂಥ ಬುಕ್ಗಳು ಸೂರ್ಯಪಾನ, ಜೀವಲಹರಿ, ಗಂಗಾವತರಣ, ನಾಳಿನ ಕನಸು, ನಾಲ್ಕು ತಂತಿ ಅವರ ಪ್ರಸಿದ್ಧ ಕೃತಿ, ಕುಣಿಯೋಣ ಬಾ, ಹೃದಯಗೀತೆ, ಮರ್ಯಾದೆ, ಮುಕ್ತಕಂಠ, ಹೀಗೆ ಭಾಳ ಇದ್ದಾವೆ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳು. ಅವರ ತಾಯಿ ಅಂಬಿಕೆಯವರ ನೆನಪು. ಪುಂಡರಿಕ ವರದ ಅಂಬಿಕಾ ತನಯ ನನ್ನ ಕಂದ ಕರದ. ಕೊಟ್ಟ ಕಾಣಿಕೆಗಳು. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಇದೆ. ಇದೇ ಅವರ ಚಿತ್ರ, ಅಂಬಿಕಾ ದ ರಾ ಬೇಂದ್ರೆ ಅವರು. ಬೇಂದ್ರೆ ಗೀತಯಾತ್ರೆ. ಸಾಹಿತ್ಯ ಪರಿಷತ್ ಬೆಂಗಳೂರು ಇವರ 3 ಸನ್ಮಾನಗಳು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೇ ನೋಡಿ, ಅವಾಗ ಕೊಡ್ತಿದ್ದಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ಏನೋ ಕಾಣಿಕೆ. ಅವ್ರು ಬಳಸ್ತಿದ್ದಂಥ ವಸ್ತುಗಳು, ಟಾರ್ಚು, ಅವ್ರ ಪರ್ಸು, ವಾಚು, ಲೋಟ, ಶೇವಿಂಗ್ ಬ್ಲೇಡ್, ಬೇಂದ್ರೆ ಅವರ ಕನ್ನಡಕ, ಅವರು ಬರೆದಂಥ ಸಾಹಿತ್ಯಗಳ ಲೇಖನಿಗಳು, ಪೆನ್ನುಗಳು, ಹಾಕಿಕೊಳ್ಳುತ್ತಿದ್ದ ಬಟ್ಟೆಗಳು. ಮೈಸೂರು ಚೇಟ ಸನ್ಮಾನ ವಾಟಾಳ್ ನಾಗರಾಜ್ ಇವರಿಂದ. ಸರಿ, ಎಲ್ಲೈತೆ ಇದು ಗುಲ್ಬರ್ಗ, ಕಲಬುರಗಿ ಜಿಲ್ಲಾ ಶಿಕ್ಷಕರ ದಿನೋತ್ಸವದ ಸಮಿತಿ ಅವರು ಪ್ರಶಸ್ತಿ ಕೊಟ್ಟಾರ. ಗೌರವ ಡಾಕ್ಟರೇಟ್ ಪದವಿ, ಸಾಹಿತ್ಯಾಚಾರ್ಯ ಪ್ರಶಸ್ತಿ. ಇವರೇ ಅವರು ದ ರಾ ಬೇಂದ್ರೆ ಅವರು. ಇದೇ ಗಾಯಸ್ ದ ರಾ ಬೇಂದ್ರೆ ಅವರು. ಒಳಗಡೆ ಹೋದರೆ ಆ ಕವಿಗಳು ಕೊಡೋಂಥ ಫೀಲು, ಅವ್ರು ಬರೆದಂಥ ಲೇಖನಗಳು, ಅವರ ಸಾಧನೆಗಳು ಎಲ್ಲವೂ ನಮ್ಮನ್ನು ಇನ್ಸ್ಪಿರೇಷನ್ ಮಾಡ್ತಾ ಇದೆ. ದ ರಾ ಬೇಂದ್ರೆ ಅವ್ರ ಮನೆ ಒಳಗಡೆ ಅವ್ರ ಮೊಮ್ಮಗಳು ಇದ್ದಾರೆ. ಅವರು ಸ್ವಲ್ಪ ನಮ್ಮನ್ನು ವಿಡಿಯೋಕ್ಕೆ ಬರಲಿಲ್ಲ. ಸೊ ಇದೇ ನೋಡಿ, ಹೊರಗಡೆನೇ ಇರೋದು ಅವ್ರ ಪಾರ್ಕು. ಸಾಧನ ಕೆರೆನೂ ಐತೆ ಅಲ್ಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿ ಒಳಗೊಂಟವೆ, ಒಳಗೆ ಎಂಟ್ರಿ ಆಗ್ತೀವಿ. ಟಿಕೆಟ್ ತಾಂದ್ರೆ ನೋಡ್ರಿ, ಚಲೋ ಹೇಳ್ರಿ. ಬನ್ನಿ, ಇದೇ ಅವ್ರ ಮನೆ. ಅವ್ರ ಮನೆ ಅಪೋಸಿಟ್ಟೇ ಇರೋದು ಸಾಧನಕೆರೆ ಪಾರ್ಕು. ಹೆಂಗೈತೆ ಮಚ್ಚ ಫೀಲ್? ನಮ್ಮ ದೋಸ್ತ ಆಗಲ್ಲ ಹೇಳತ್ತದ, ಇಲ್ಲೆಲ್ಲ ಲವರ್ಸ್ಗಳ ಪಾರ್ಕ್ ಅದು. ಹಾಂ, ಲವರ್ಸ್ ಯಾರು ಬಂದ್ರೆ ಇಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಐತಂತ. ಯಾರು ಸಾಧನೆ ಮಾಡ್ಬೇಕಂತ ಬಂದ್ರೆ ಜಾಸ್ತಿ ಇದೆ ಅಂತ ನೋಡ್ರಿ. ಗಂಗದ ಬೆನ್ನೀರಿ ಬಂತು ಕಲ್ಪನಾ ವಿಲಾಸ, ಮೆಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ ಮಿಂಚಿ.
ಮಾಯವಾಗುತ್ತಿತ್ತು ಒಂದು ಮಂದಹಾಸ ಭೃಂಗದ ಬೆನ್ನೀರಿ ಬಂತು. ಎಲ್ಲ ಇಷ್ಟ ಗಾಯ್ಸ್, ಆದರೆ ನೋಡಿಲ್ಲಿ ಎಲ್ಲ ಮಾಲಿನ್ಯ ಮಾಡಿಬಿಟ್ಟಾರ. ಪ್ಲಾಸ್ಟಿಕನ್ನು ಭಾಳ ಅಂದ್ರೆ ಭಾಳ ಎಸೆದು ಬಿಡ್ತಾರ. ಇದನ್ನ ಇನ್ನೂ ಕ್ಲೀನಾಗಿ ಇಡ್ಬೋದು. ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು, ಪ್ಲಾಸ್ಟಿಕನ್ನು ನಿಷೇಧಿಸ್ಬೇಕು. ಇಲ್ಲಿ ಒಳಗೆ ಅಲೋ ಮಾಡ್ಬಾರ್ದು ಪ್ಲಾಸ್ಟಿಕ್ನ, ಎಲ್ಲ ಹಾಳು ಮಾಡಿ ಇಟ್ಟಾರ. ದ ರಾ ಬೇಂದ್ರೆ ಅವರ ನುಡಿಗಳು. ಕುದುರಿ ಬೆನ್ನೇರಿ ಸ್ವಾರರಾಗಿ ಕೂತ ಹಂಗ ದೂರ ದೂರ ಹೋಗೋಣಂತ. ವಾವ್ ಅಜ್ಜ, ಬೇಂದ್ರೆ ಅಜ್ಜ. ಇದು ಸಾಧನ ಕೆರೆ. ಇಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಅದಾವಂತ, ಬಟ್ ಈಗ ಅವು ಕಾಣ್ತಿಲ್ಲ, ಎಂಟಿ ಐತಿ. ಮೀನನ್ನು ಇರ್ತಾವೆ ಅನಿಸ್ತತಿ, ವಾಸನೆ ಸ್ಮೆಲ್ ಬರತೈತಿ. ಇಲ್ಲಿ ನೋಡ್ರಿ ಹಾವು ಜಸ್ಟ್ ಪಾಸ್ ಆಯಿತು. ನೀರೊಳಗೆ ಕೆಮಿಕಲ್ಸ್ ಜಾಸ್ತಿ ಬಿಟ್ಟಿರ್ಬೋದು ಅನಿಸ್ತತಿ, ಯಾಕಂದ್ರೆ ಮೀನುಗಳೆಲ್ಲ ಸತ್ತು ಬಿದ್ದಾವು. ಅಣ್ಣೋ ನಾಗರ ಬಾಯಿ ಇದೇನೋ ಮೂದೇವಿ, ಇದು ಸಾಧನ ಕೇಳಿ ಕಣೋ. ನಂತರ ನೀರು ಬಿಡಾತಾರೆ ಅದಕ್ಕೆ. ಅದರದ್ದ ಹೆವಿ ಕಲುಷಿತ ಅಂದ್ರೆ ಹೆವಿ ಕಲುಷಿತಗೊಂಡೈತಿ. ಆ ಸ್ಮೆಲ್ಲು ಜಾಸ್ತಿ ಬಿಡಾತೈತಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕೆರೆ ಹಿಂಗೈತಲ್ಲ, ಎಲ್ಲ ನೋಡಪ್ಪ, ಎಲ್ಲ ಕ್ಲೀನಾಗಿ ಇಟ್ಕೋಬೇಕು. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಈ ನೋಡಿ ಎಲ್ಲ ಸ್ವಚ್ಛತೆ ಎಲ್ಲ ಕಾರ್ಯಕ್ರಮ ಎಲ್ಲ ಇದು ಮಾಡಬೇಕು. ಇಲ್ಲಿ ಜಾಸ್ತಿ ಜನ ತಿರುಗಾಡ್ತಾರೆ, ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಹಚ್ಚೋದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ. ಆರಿಸೋದಾದರೆ ನೋವನ್ನು ಆರಿಸು, ನಗುವನ್ನಲ್ಲ. ದ ರಾ ಬೇಂದ್ರೆ ಅಜ್ಜರ್ ಕವನ. ಬೇಂದ್ರೆ ಅವ್ರದ್ದು ಮತ್ತು ಹಂಗೆ ಈ ಹುಬ್ಬಳ್ಳಿ ವೈಬ್ ಕೊಡೋ ಅಂಥದ್ದು ಒಂದು ಡೈಲಾಗ್. ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿ ಅವ, ವಾರದಾಗ 3 ಸತಿ ಬಂದು ಹೋಗವ. ಪಾಲ್ಕೊಳ್ಳೋ ಜಾಸ್ತಿ ಜನನೂ ಅದಾರ, ಆದರೂ ಸ್ವಲ್ಪ ಇನ್ನೂ ನೀಟ್ನೆಸ್ ಮೇಂಟೈನ್ ಮಾಡ್ಬೇಕು. ಇಲ್ಲೇನ ವಾಟರ್ ಆ್ಯಕ್ಟಿವಿಟಿ ಇದ್ದಂಗೆ ಅದಾವು. ಅಲ್ಲಿ ಬೋಟ್ ಐತೆ ಬಿಡು. ಒಂದೇ ಕರ್ನಾಟಕ ಒಂದೇ, ಜಗದೇಳಿಗೆ ಆಗುವುದಿದೆ ಕರ್ನಾಟಕದಿಂದೇ. ಬೇಂದ್ರೆ ಅವರೇ, ಕನ್ನಡದಾಗ ಏನ್ ಚಲೋ ಪದ್ಯ ಬರೀತಿರ್ರಿ ನೀವು ಅಂದಂತೆ. ಬೇಂದ್ರೆ ಹೇಳಿದ್ರಂತೆ, ಕನ್ನಡದಾಗ ನಾನ್ ಚಲೋ ಪದ್ಯ ಬರೆಯೋದಿಲ್ಲ ತಮ್ಮ, ಪದ್ಯ ಬರೆಯಾಕ ಕನ್ನಡನ ಚಲೋ ಅದ ಅಂತ. ನಾಗರಿಕನ ಶುಲ್ಕ ಸಹಿತ ವಿವರ. ಇವ ನೋಡಿ ಬೋಟ್ ಮಾಡ್ಬೋದು, ಮಾಡ್ಬೋದತ್ತು. ಬಟ್ ಇದ್ರ ಸ್ಮೆಲ್ಗೆ ತಡ್ಕೊಳೋದಾಗಲ್ಲ, ಆ ರೇಂಜ್ ಸ್ಮೆಲ್ ಹೊಡೆಯತ್ತೆ. ಇದನ್ನು ಕ್ಲೀನ್ ಮಾಡೋ ವ್ಯವಸ್ಥೆ ಮಾಡತ್ತಾರಂತ ಅಂದ್ರೆ ಈ ಸೆಕ್ಯೂರಿಟಿ ಅಂಕಲ್ ಸಿಕ್ಕಿದ್ರು ಒಬ್ಬರು ಅಂದಾರ. ನೋಡ್ಬೇಕು ಏನಾಗುತ್ತೆ. ಇಲ್ಲಿ ನಮ್ಮ ಹುಡ್ರು ಏನೋ ಜುಗಾಡು ಮಾಡಕ್ಕೆ ಹೊಂಟಾವು. ನಮ್ಮ ಹುಡ್ರು ಮಾವಿನಕಾಯಿ ನೋಡಿ ಆಸೆ ಎತ್ತಿ ಮಾವಿನಕಾಯಿ ಹೊಡ್ಯಕ್ಕೆ ಬಂದವಿ. ಇಲ್ಲಿ ಮಾವಿನಕಾಯಿ ಗಿಡ ಚೆನ್ನಾಗದಾವು. ಇಂಥ ಬಿಸ್ಲಾಗ ಇಂಥಲ್ಲಿ ಬಂದು ಸ್ವಲ್ಪ ಫ್ಯಾಮಿಲಿ ಮೂಮೆಂಟ್ ಎಂಜಾಯ್ ಮಾಡೋಕೆ ಚೆನ್ನಾಗೈತೆ ನೋಡ್ರಿ. ಫ್ಯಾಮಿಲಿ ಪಿಕ್ನಿಕ್ಕಿಗೆ ಒಳ್ಳೆ ಇದು. ಹಂಗೆ ಸಣ್ಣ ಹುಡ್ರು ಕರ್ಕೊಂಬಂದು ಆಟ ಆಡ್ಸೋಕ್ಕೂ ಚೆನ್ನಾಗೈತೆ ನೋಡ್ರಿ. ಒಳ್ಳೆ ವೈಬು. ನಮ್ಮ ದೋಸ್ತರು ಆಲೆ ಆಟ ಆಡಕ್ಕೆ ಹೊಂಟ್ರೆ, ಸಣ್ಣ ಹುಡ್ರು ಆಟ ಸಮಾನವಾಗ. ನೀನು ಆಲೆ ಪಡ ಸಣ್ಣ ಹುಡ್ರಾಗಿರ ನೀವು. ಇಲ್ಲೆಲ್ಲ ಜಿಮ್ಮು, ಸ್ವಲ್ಪ ವರ್ಕೌಟು, ಎಕ್ಸಸೈಸು. ಸಣ್ಣ ಹುಡ್ರೆಲ್ಲ ಆಟ ಆಡೋದು. ನಮ್ಮ ಹುಡುಗ ಆಲೆ ಜಿಮ್ ಮಾಡಕತ್ತ. ತಂಪಾಗಿ ಜಗದಾಗ ಒಂದು ಬದಲು ಕುಂತವಿ ಮೂವರು. ಇದೊಂದು ಅನ್ಪಡ್ ಏನೋ ಮಾಡತ್ತತಿ. ಏನ ಊಟಕ್ಕೆ ಬರೇ ಊಟದ ಹುಡುಕ್ಲತ್ ನೋಡ್ರಿ. ಇದು ಆ ಮದುವೆ ಐತಂತ ಊಟಕ್ಕೆ ಕರ್ಕೊಂಡು ಹೋಗಕ್ ಬಂದ ಮೂವಾರನೇ. ಒಟ್ಟು ಎಲ್ಲಿದ್ದಾರ ಹುಡುಗ ತುರ್ತತಿ. ಹೊರಗಂದ್ರೆ ಹಾಂಗ್ ಹೋಗ್ಬೇಕಂತಾರಪ್ಪ. ಅನ್ನ ತಿಂತೀರ ಏನು ಎಗ್ ರೈಸ್ ತಿಂತೀರ? ಗಣಪತಿ ಮಾಡತ್ತಾರ. ಇವ್ ಕುಂದ್ರಿಸ್ಕೊಂಡ್ ಯಾಕೆ ಹೆಂಗಿದ್ರೆ ಕೆರೆ ಐತಿ, ಸಾಧನ ಕೆರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಾ ಹೌದಾ ಹೌದಾ.
ಹೋಗಿರಿ ಮುಂದೆ 5 ಸಲ ಬಂದು ಮುನ್ಗಿಸಿ ಹೋಗೋದು ಬಿಡ್ರಿ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ನನಗಿದ್ರ ಒಂಥರ ಸಂತೋಷ. ದ.ರಾ. ಬೇಂದ್ರೆ ಅವ್ರ ಸ್ಟ್ಯಾಚು. ಸಿದ್ಧವಾದ ಹಾಡು ಬಾರೋ ಸಾಗನ ಕೇರಿಗೆ ಮರಳಿ ನಿನ್ನಿ ಊರಿಗೆ. ಯೂಟ್ಯೂಬಲ್ಲೂ ಸರ್ಚ್ ಮಾಡಿ ಸಿಗುತ್ತೆ. ಯಾಕಂದ್ರೆ ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ನಾನಿರೋದಿಲ್ಲ ಅಷ್ಟೇ ಜೀವನದಲ್ಲಿ ಏನಿರಲ್ಲ. ಸೊ ಎಲ್ಲ ಟೈಮ್ ಪಾಸ್ ಮಾಡಿ ಹೊಂಟವಿ. ಚೆನ್ನಾಗೈತಿ ನೇಚರ್ ಗೀಚರ್ ಎಲ್ಲ ಸೈಕಾಗೈತಿ. ಇನ್ನೂ ಸ್ವಚ್ಛ ಮಾಡತ್ತಾರಂತಿಲ್ಲ, ಬರ್ರಿ ಅದನ್ನ ನೋಡೋಣ. ಇನ್ನೂ ಸ್ವಚ್ಛ ಮಾಡಿದ್ರೆ ನಡೆಯಲ್ಲ, ಅದು ಇನ್ನೂ ಸ್ವಲ್ಪ ಈ ಕಸ ತೊಗೊಂಡು ಸ್ವಲ್ಪ ಇನ್ನೂ ನೆಟ್ಟಿಗೆ ಸ್ವಚ್ಛ ಮಾಡ್ಬೇಕಾಕತಿ. ಯಾಕಂದ್ರೆ ಬರೀ ಸ್ವಚ್ಛ ಮಾಡಿದ್ರೆ ಸಾಲದು ಇಂಥವು ಗಟ್ರ ನೀರೆಲ್ಲ ಬಿಡೋದು ಸ್ಟಾಪ್ ಮಾಡ್ಬೇಕು. ಆವಾಗ ಈ ಪರಿಸರನ ಸ್ವಚ್ಛ ಇಡ್ಬೇಕಾಕತಿ. ಮಣ್ಣಾರು ಸ್ವಚ್ಛ ಮಾಡತ್ತಾರ. ಈ ಗಟ್ರದುದ್ದನ ಎಲ್ಲ ಬರ್ತೈತದು ಊರಂದ. ಸೊ ಇಂಥಲ್ಲಿ ಪಾರ್ಕಿಗೆ ಬಂದಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಯೂಸ್ ಮಾಡಿದ್ರು ಅಲ್ಲೆಲ್ಲಿ ಡಸ್ಟ್ಬಿನ್ ಇರ್ತಾವೆ, ಡಸ್ಟ್ಬಿನಿಗೆ ಹಾಕ್ರಿ. ನೋಡ್ರಿ ಎಲ್ಲ ಬರೀ ಪ್ಲ್ಯಾಸ್ಟಿಕ್ ಐತಿ. ಸೊ ಅವು ಜಲಚರಗಳಿಗೆ ಹಾನಿ ಉಂಟು ಮಾಡ್ತೈತಿ. ಇಂಥ ಡಸ್ಟ್ಬಿನ್ ಇರ್ತಾವೆ, ಡಸ್ಟ್ಬಿನ್ ಒಳಗೆ ಹಾಕ್ರಿ. ನಮ್ಮ ಪರಿಸರ ನಾವೇ ಸ್ವಚ್ಛ ಇಟ್ಕೋಬೇಕು ಹೊರತು ಮತ್ತೆ ಯಾರು ಸ್ವಚ್ಛ ಇಡೋಕ್ಕಾಗಲ್ಲ. ಜಾಸ್ತಿ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡೋಕೆ ಹೋಗ್ಬೇಡ್ರಿ, ಅವಾಯ್ಡ್ ಮಾಡಿರಿ. ಬಂಗಾರ ನೀರ ಕಡಲಾದ ಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೋರ. ಕ್ರಿಕೆಟ್ ಆಡ ಆತಾರಲ್ಲ ಹುಡ್ರು, ಸಣ್ಣ ಹುಡ್ರು. ಅವ್ರೇನು ಪಾಪ ಗೊತ್ತಿದ್ದಷ್ಟು ಸ್ವಚ್ಛ ಇಡ್ತಾರೆ. ಬಟ್ ತಿಳಿದವರು, ವಿದ್ಯಾವಂತರು, ಲವರ್ಸ್ ಮತ್ತು ಈ ಥರ ಮಂದಿನ ಸ್ವಲ್ಪ ಈ ಪಾರ್ಕ್ನ ಹದಗೆಡ್ಸ್ಯಾರ. ಸೊ ಪ್ಲ್ಯಾಸ್ಟಿಕ್ನ ಯೂಸ್ನ ಅವಾಯ್ಡ್ ಮಾಡಿ. ಸೊ ಬಾಯ್ ಪಾರ್ಕ್. ಪಕ್ಕನ ದ.ರಾ. ಬೇಂದ್ರೆ ಅವ್ರ ಮ್ಯೂಸಿಯಂ ಐತಿ. ಇಲ್ಲೆಲ್ಲ ಬುಕ್ ಅದಾವು. ಸೊ ಇದು ಕೆಳಗೆ ದ.ರಾ. ಬೇಂದ್ರೆ ಅವ್ರ ಸಭಾಭವನ, ಮೇಲ್ಗಡೆ ಏನೋ ಲೈಬ್ರರಿ ಐತಿ ಅಂತಂದು ಹೇಳ್ಯಾರ. ಬೇಂದ್ರೆ ಅವರು ಬರೆದಂಥ ಕಾದಂಬರಿ, ಕವನ, ಕಥೆಗಳು ಯಾವುದಾದ್ರೂ ಬೇಕಾದರೂ ಪರ್ಚೇಸು ಮಾಡ್ಬೋದು ಅಂತಿಲ್ಲ ಅಂತಂದು ಹೇಳಿದ್ರು ಕೆಳಗೆ ಅಂಕಲ್. ದ.ರಾ. ಬೇಂದ್ರೆ ಅವ್ರ ಕುರಿತ ಬರೆದಂಥ ಇವೂ ಅದಾವಿಲ್ಲ ಪುಸ್ತಕಗಳು. ಬೇಂದ್ರೆ ಋತುದರ್ಶನ, ಗರಿ ಕವನ ಸಂಕಲನ. ಇವೆಲ್ಲ ಅವರು ಸ್ಕೆಚಸ್. ಯಾವಾಗಲೂ ನಾವು ಕಾಮನ್ನಾಗಿ ನೋಡೋದು ಇದೊಂದು ಫೋಟೋ ಎಲ್ಲ ಪುಸ್ತಕಗಳಲ್ಲಿ. ಅವ್ರ ಪತ್ನಿಯವರು ಇರ್ಬೋದು. ಇದು ಹುಬ್ಬಳ್ಳಿ. ಅಲಿಯಾಸ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 31 ಜನವರಿ 1896 ಧಾರವಾಡದೊಳಗೆ ಜನಿಸ್ತಾರ. ಇವರ ತಂದೆ ಅಂಬವ್ವ ಬೇಂದ್ರೆ ರಾಮಚಂದ್ರ ಬೇಂದ್ರೆ ಅವರ ಮಗನಾಗಿ ಜನಿಸ್ತಾರ. ಇವರ ಪ್ರಸಿದ್ಧ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ಹಲವಾರು ಪುಸ್ತಕಗಳನ್ನು ಬರೆದಾರ. ಇವರು ನಮ್ಮ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಭಾಳ ಐತಿ. ಅದಕ್ಕಾಗಿ ಇವರು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕತಿ 4 ತಂತಿ ಕೃತಿಗೆ. ಅವ್ರಿಗೆಲ್ಲ ಪುಸ್ತಕಗಳಿವು. ಇದ್ರೊಳಗೆ ಫೇಮಸ್ ಆಗಿರೋ ಪುಸ್ತಕ ಇದು ಗರಿ. ಒಂದು ಇದು ನಮ್ಮ ಎಲ್ಲೇ 10th ಸಿಲೆಬಸ್ ಒಳಗೆ ಎಲ್ಲೇ ಕೇಳ್ಯಾರ ಇದನ್ನು. ಅವ್ರ ಕವಿ ಪರಿಚಯ ಒಳಗೆ ಇದನ್ನು ಕೊಟ್ಟಿದ್ರು. ಮೇಘದೂತ ಅದು ಪಾಪ್ಯುಲರ್ ಕೃತಿ.
ಇದು ಅವ್ರ ಬಗ್ಗೆ ಬರೆದಂಥ ಪುಸ್ತಕಗಳು. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿಂದು ದ ರಾ ಬೇಂದ್ರೆ ಅವರ ಮನೆ, ಹಂಗೆ ಅವರು ಸಾಧನಗೆರೆ ಅದರೆಲ್ಲ ಎಕ್ಸ್ಪ್ಲೋರೇಷನ್. ಸೊ ನಿಮ್ಗೆ ಇದು ಹೆಂಗೆ ಲಾಗ್ ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚಿನ 3 ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.